ಇವತ್ತು AC ಥಿಯೇಟರ್ ಬ್ಲಾಗ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಆಯಿತು ಗೈಸ್ 4 ಮಂತ್ಸು. ಸೊ ಬ್ಲಾಗ್ ಮಾಡ್ತೀನಿ. ಸೊ ಇವತ್ತು ನಾನು AC ಥಿಯೇಟರಲ್ಲೇ ಬ್ಲಾಗ್ ಮಾಡ್ತೀನಿ. ಸೊ ಈ ಟೈಮಲ್ಲಿ ಬನ್ನಿ, ಇದು ನೈಟ್ ಜರ್ನಿ ಆಗಿರುತ್ತೆ. ಬನ್ನಿ AC ಥಿಯೇಟರ್ ಹೆಂಗಿರುತ್ತೆ, ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸೊ ಗೈಸ್ 39318 KGF WD ಬಸ್ ಬಂದಿದೆ ಗೈಸ್. ಸೊ ಗೈಸ್ ಇದು ಅರಸೀಕೆರೆ ಪ್ಯಾಸೆಂಜರ್ ಗೈಸ್ ನೋಡ್ಬೋದು. ಇವಾಗ ಇಲ್ಲಿ ಎಂಟರ್ ಆಗ್ತಿದೆ 39318 ಕೃಷ್ಣರಾಜಪುರಂ WAB7 ಜೊತೆಗೆ. ಸೊ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಕೂಡ ಬರುತ್ತೆ ಗೈಸ್. ನೋಡೋಣ ಬನ್ನಿ. ನೋಡ್ಬೋದು ಈಗ ಹೋಯ್ತು. ಈಗ ಅರಸೀಕೆರೆ ಪ್ಯಾಸೆಂಜರ್ ಎಂಟರ್ ಆಯಿತು. ಸೊ ನೋಡೋಣ ಬನ್ನಿ ಯಾವಾಗ ಬರುತ್ತೆ ನಮ್ಮ ಟ್ರೈನ್ ಅಂತ. ಇಲ್ಲಿ ಟ್ರೈನ್ ನಿಂತಿದೆಯಲ್ಲ ಗೈಸ್, ಇದು KSR ಬೆಂಗಳೂರಿನಿಂದ ಕಾರವಾರ ಹೋಗುವಂತಹ ಪಂಚಗಂಗಾ ಎಕ್ಸ್ಪ್ರೆಸ್. ಸೊ ಈ ದಿನ ಡೀಸೆಲ್ ಇಂಜಿನಲ್ಲೇ ನಡೀತಿದೆ ಗೈಸ್. ಇನ್ನು ಡೀಸೆಲ್ ಇಂಜಿನಲ್ಲೇ ರನ್ ಆಗ್ತಿದೆ. ಸೊ ಕಾರವಾರ ರೀಜನ್ ಹತ್ರ ಇರೋದ್ರಿಂದ ಇದು ಡೀಸೆಲ್ ಇಂಜಿನಲ್ಲೇ ಓಡ್ತಿದೆ. ಸೊ ನೋಡೋಣ ಗೈಸ್, ನಾವಿದನ್ನು ಓವರ್ಟೇಕ್ ಮಾಡ್ಬೋದು ಅನಿಸುತ್ತೆ. ನೋಡಿ ಗೈಸ್, ಅಲ್ಲೊಂದು ಮೆಮು ಟ್ರೈನ್ ಕಾಣಿಸ್ತಿದೆಯಲ್ಲ, ಒಂದು ರೆಡ್ ಲೈಟ್ದು, ಅದು KSR ಬೆಂಗಳೂರಿನಿಂದ ಕೋಲಾರ ಹೋಗುವ ಮೆಮು ಎಕ್ಸ್ಪ್ರೆಸ್ ಗೈಸ್. ಸೊ ಇವಾಗ ಅದು 2 ಮಿನಿಟ್ಸ್ ಇದೆ ಡಿಪಾರ್ಚರ್ಗೆ. ಸೊ ನೋಡೋಣ ಗೈಸ್ ಹೊರಡುತ್ತೆ ಅಂತ. ಗೈಸ್ ಬೆಂಗಳೂರಿನಿಂದ ಅರಸೀಕೆರೆ ಹೋಗುವಂಥ ಪ್ಯಾಸೆಂಜರ್ ಟ್ರೈನ್ ಹೊರಡ್ತು. ಸೊ ಇದೇ ಟ್ರೈನ್ ಗೈಸ್ ಚಿಕ್ಕಮಗಳೂರು ಯಶವಂತಪುರ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ನೋಡಿ ಗೈಸ್, ಬೆಂಗಳೂರಿನಿಂದ ಅರಸೀಕೆರೆ ಹೋಗುವಂಥ ಪ್ಯಾಸೆಂಜರ್ ಸಂಪೂರ್ಣವಾಗಿ ಹೋಯಿತು. ಇವಾಗ ನೆಕ್ಸ್ಟ್ ಮೈಸೂರಿನಿಂದ ಪಂಢರಪುರ ಹೋಗೋ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬರುತ್ತೆ. ಸೊ ಇವಾಗಿನಿಂದ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ಟ್ರೈನ್ ಬಂದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್, ತಡ ಮಾಡಾರ. ಸೊ ನೋಡಿ ಇವಾಗ ಫುಲ್ ಟ್ರೈನ್ ಹೋಯಿತು. ಇವಾಗ ನಮ್ಮ ಟ್ರೈನಿಗೆ ಕಾಯ್ತಿದೆ ಈಗ ಗೈಸ್. ಸೊ ಈ ಕಡೆ ಒಂದು ನಿಂತಿದ್ದೆಲ್ಲ ಗೈಸ್, ಈ ಕಡೆ ಒಂದು ದೊಡ್ಡ ಟ್ರೈನು. ಇದು ನಮ್ಮ ಬೆಂಗಳೂರಿನಿಂದ ನಿಜಾಮುದ್ದೀನ್ ಹೋಗುವಂತಹ ರಾಜಧಾನಿ, ಅಂದರೆ 22691 KSR ಬೆಂಗಳೂರು ಹಜರತ್ ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್ ಗೈಸ್. ಇಲ್ಲಿ ನಿಂತಿರೋ ಟ್ರೈನು ಇದು 8 o'clock ಡಿಪಾರ್ಚರ್ ಗೈಸ್ ಈ ಟ್ರೈನು. ಸೊ ಈಗ ಇಲ್ಲಿ ನಿಂತಿದೆ. ಆಮೇಲೆ ಒಂದು 7:30 ಶೆಂಟ್ ಆಗುತ್ತೆ ಟ್ರೈನ್, ಪ್ಲ್ಯಾಟ್ಫಾರ್ಮ್ 18. ಅಷ್ಟೆಲ್ಲ ನಮ್ಮ ಟ್ರೈನ್ ಬಂತು ಅನ್ಸುತ್ತೆ ಗೈಸ್. ಹಾರ್ನ್ ಮಾಡ್ತಿದ್ದೆ ಅಲ್ಲಿಂದ. ನಾವು 2 ಮಿನಿಟ್ಸಿಂದ ಕೃಷ್ಣದೇವರಾಯ ಹಾಲ್ಟರ್ ಇತ್ತು. ಈ ಟ್ರೈನ್ ಹೋಯ್ತಲ್ಲ, ಸೊ ಇವಾಗ ನೆಕ್ಸ್ಟ್ ಅದೇ ಬರುತ್ತೆ. ಸೊ ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಆವಾಗ KSR ಬೆಂಗಳೂರಿನಿಂದ ಅರಸೀಕೆರೆ ಹೋಗುವಂಥ ಪ್ಯಾಸೆಂಜರ್ನಲ್ಲಿ ಎಷ್ಟು ಕ್ರೌಡ್ ಆಗಿತ್ತು ಅಂದರೆ ಇವಾಗ ಗೋಲ್ ಗುಂಬಜಿಗೆ ಎಷ್ಟು ಖಾಲಿಯಾಗಿದೆ ನೋಡಿ. ಆವಾಗ ಅರಸೀಕೆರೆ ಪ್ಯಾಸೆಂಜರಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಅಂದರೆ ಇವಾಗ ಅದಕ್ಕಿಂತ ಮೊದಲು ಟ್ರೈನ್ ಬರೋಕ್ಕಿಂತ ಮುಂಚೆ ಫುಲ್ ರಶ್ ಇತ್ತು. ಇವಾಗ ನೋಡಿ ಸ್ಟೇಷನ್ ಫುಲ್ ಸ್ಟೇಷನ್ ನೋಡಿ ಗೈಸ್. ಆ ಕಡೆ ರಶ್ ಇದೆ ಗೈಸ್, ಯಾಕಂದರೆ ಆ ಕಡೆ ಸ್ಲೀಪರ್ ಕೋಚಸ್ಸು, ಈ ಕಡೆ ಮುಂದ್ಗಡೆನೂ ರಶ್ ಇದೆ. ಸೊ ಗೈಸ್ ಬನ್ನಿ ನೋಡೋಣ ಯಾವಾಗ ಟ್ರೈನ್ ಬರುತ್ತೆ ಅಂತ. ಸೊ ಗೈಸ್ ಈಗ ನೋಡ್ಬೋದು ಆಲ್ಮೋಸ್ಟ್ 6:31 ಆಯಿತು. ಈಗ ಜಸ್ಟ್ 1 ಕಿಲೋಮೀಟರ್ ಇದೆ ಬೆಂಗಳೂರು ಸಿಟಿಯಿಂದ. ಸೊ ಈಗ ಕೆಂಗೇರಿ 557ಗೆ ಬಿಟ್ಟಿದೆ ಗೈಸ್. ನೋಡೋಣ ಎಷ್ಟು ನಿಮಿಷ ಡಿಲೇ ಇದೆ ಅಂತ. ಸೊ ಗೈಸ್ ಇದು 90 ಮಿನಿಟ್ಸ್ ಡಿಲೇ ಆಗಿದೆ. ಸೊ ಗೈಸ್ ಕೋಲಾರ ಮೆಮು ಹೊರಡ್ತು ಗೈಸ್.
ಸೊ ಈಗ ಗೋಲ್ ಗುಂಬಜ್ ಬರುತ್ತೆ ನೋಡಿ. ತುಮಕೂರಿಗೆ 7:42 ಆನ್ ಟೈಮ್ ಹೋಗುತ್ತೆ. ಸೊ ಇಲ್ಲಿ 1 ಕಿಲೋಮೀಟರ್ ಟು ಬೆಂಗಳೂರು ಸಿಟಿ ಇದೆ ಗೈಸ್. ಸೊ ಬನ್ನಿ, ಇನ್ನೇನು ಸ್ವಲ್ಪ ಹೊತ್ತೇ ಬಂದ್ಬಿಡುತ್ತೆ ಟ್ರೈನು. ಈ ಕಡೆ WF ಗೈಸ್. ನೋಡ್ಬೋದು, ಜಸ್ಟ್ ಇಂಜಿನ್ ಹೋಯ್ತು. ಸೊ ಗೈಸ್, ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬಂತು, ಲೈಟ್ ಕಾಣಿಸ್ತಿದೆಯಲ್ಲ ಅದೇ. ಸೊ ಬನ್ನಿ, ಅರೈವಲ್ ನೋಡೋಣ. ನೋಡಿ ಸೊ ಗೈಸ್, ಬನ್ನಿ ನಮ್ಮ ಟ್ರೈನ್ನ ಬೋರ್ಡ್ ಮಾಡೋಣ, ಆಮೇಲೆ ನಾನು ಟ್ರೈನ್ ಒಳಗಡೆ ಬ್ಲಾಗ್ ಮಾಡ್ತೀನಿ. ಸೊ ಗೈಸ್, ಇದು 3 ಟೈರ್ AC ನೀವು ನೋಡ್ಬೋದು. ಸೊ ಗೈಸ್, ನಾನು 2 ಮಿನಿಟ್ಸ್ ಡಿಪಾರ್ಚರ್ಗೆ. ಬನ್ನಿ ಡಿಪಾರ್ಚರ್ ನೋಡೋಣ. ಗೈಸ್, ಬೆಂಗಳೂರಿಂದ ಡಿಪಾರ್ಟ್ ಆಗ್ತಿದೆ. ಸೊ ಇಲ್ಲಿದೆಯಲ್ಲ ಗೈಸ್, ಈಗ ಅರೈವ್ ಆಗಿದೆಯಲ್ಲ ಒಂದು ಟ್ರೈನ್. ಇದು ವಾರಣಾಸಿಯಿಂದ ಮೈಸೂರು ಹೋಗೋ ಎಕ್ಸ್ಪ್ರೆಸ್ ಗೈಸ್. ಸೊ ವಾರಣಾಸಿ ಮೈಸೂರು ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ನಿಂತಿದೆ ಕೃಷ್ಣರಾಜಪುರಂ WF7 ಇತ್ತು ಗೈಸ್. ಸಮೋಸರಿ ಸಮೋಸ ಸೊ ಗೈಸ್, ಫೈನಲಿ ಬೆಂಗಳೂರು ಬರ್ತು. ಶೇಂಗಾ ಚುಕ್ಕಿ ಬಟಾಣಿ ಚೀಪ್ ಚಿಲ್ಲಿ. ಯಾವುದಾದ್ರು ಕೋಚು, ಸಿಂಗಲ್ ಕೋಚು, ಹೆಚ್ಚ ಸಿಂಗಲ್ ಕೋಚು. ಸೊ ಗೈಸ್, ಆ ಕಡೆ ಲೈನ್ ಕಾಣಿಸ್ತಿದ್ದೆಲ್ಲ ಅದು ಚೆನ್ನೈಗೆ ಹೋಗುತ್ತೆ. ಈಗ ನೋಡಿ ಆಕ್ಸಿಲರೇಷನ್ ತಗೊಳ್ತಿದೆ.
ಒಂದು ತೋರಿಸ್ತೀನಿ ಕನ್ನಡ ಇನ್ನೂ ಹುಡುಕಿ ಇಲ್ಲೊಳಗೆ ಹೋಗ್ತಾರೆ ಅಲ್ಲೆಲ್ಲ ಕರೆಕ್ಟಲ್ಲಿ ಮ್ಯಾಗ್ನೆಟ್ ಹಾಗೆ ಬಂದು ಬೆಳ್ಳಿ ಸುಮ್ಮನೆ ಮಾಡ್ತೀನಿ ಚಿನ್ನಮ್ಮ ಜಾಸ್ತಿ ಗೈಸ್ ಮಲ್ಲೇಶ್ವರಂ ಬಂದಾಗ ವಿಡಿಯೋ ಮಾಡ್ತೀನಿ ಗೈಸ್. ಮಲ್ಲೇಶ್ವರಂ ಸ್ಕಿಪ್ ಮಾಡ್ತಿದ್ದೀವಿ ನೋಡಿ. ಸೊ ಗೈಸ್ ಈಗ ಫುಲ್ ಡಾರ್ಕ್ ಆಗಿದ್ದು ನೋಡ್ಬೋದು, ಸ್ವಲ್ಪ ಲೈಟ್ ಇರೋದ್ರಿಂದ ಹಂಗೆ ಕಾಣಿಸ್ತಿದೆ ಆಚೆ. ಸೊ ಯಶವಂತಪುರದಿಂದ ಆಚೆ ನಿಲ್ತೀನಿ ಗೈಸ್. ಸೊ ನೋಡೋಣ ಯಶವಂತಪುರದಿಂದ ಫುಲ್ಲು ರೆಕಾರ್ಡ್ ಎಲ್ಲ ಮಾಡ್ಬೋದು ಆಚೆಗಡೆ. ಸೊ ಇವಾಗ ಕೋರ್ಟ್ ಒಳಗಡೆ ಇದ್ದೀನಿ ಗೈಸ್, ಹಂಗಾಗಿ ಸೊ ಯಶವಂತಪುರ ಬಂದಮೇಲೆ ವೀಡಿಯೋ ಮಾಡ್ತೀನಿ. ಯಶವಂತಪುರ ಬಂತು, ನೀವು ನೋಡ್ಬೋದು. ಸೊ ಗೈಸ್ ನೋಡಿ ಯಶವಂತಪುರ ಅರೈವ್ ಆಯಿತು. ಸೊ ಗೈಸ್ ಆ ಕಡೆ ಯಾವ ಟ್ರೈನ್ ನಿಂತಿದೆ ಅದು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸ್ಪಾಟ್ ಟ್ರೈನು ಬಿಡ್ತು ಗೈಸ್, ನೋಡ್ಬೋದು ಹೊರಡ್ತಿದೆ, ಪ್ಯಾರಲಲ್ ಆಗಿದೆ. ವಾಟರ್ ಸೊ ಗೈಸ್ ಫೈನಲ್ ಯಶವಂತಪುರ ಆಗೋಯ್ತು. ಸೊ ಆ ಕಡೆ ಒಂದು ಟ್ರೈನ್ ಕಾಣಿಸ್ತಿಲ್ಲ ಗೈಸ್, ICF ರೆಗ್ದು. ಅದು ಯಶವಂತಪುರದಿಂದ ಸಿಂಧನೂರು ಹೋಗೋ ಸಿಂಧನೂರು ಎಕ್ಸ್ಪ್ರೆಸ್ ಗೈಸ್. ಸೊ ಯಶವಂತಪುರದಿಂದ ಹೊರಟ ಮೇಲೆ ವೀಡಿಯೋ ಮಾಡ್ತೀನಿ. ಟ್ರೈನ್ ಹೊರಟು ಗೈಸ್.
ಸೊ you guys use headphones for better experience. ನೋಡೋಣ. ಏನು ಕಾಣಿಸ್ತಿಲ್ಲ ಯಾವ್ದು ಆಯ್ತು ನಾನು ಚಿಕ್ಕ ಬಣ್ಣವರ ಸೊ ಗೈಸ್ ಇಲ್ಲೊಂದು ಲೈನ್ ಹೋಗುತ್ತೆ ಗೈಸ್. ಇದು ಲೊಟ್ಟೆಗೊಳ್ಳ ಹಳ್ಳಿಗೆ ಹೋಗುತ್ತೆ. ಅಂದರೆ ನಿಜಾಮುದ್ದೀನ್ ಬೆಂಗಳೂರು ರಾಜಧಾನಿ ಹೋಗೋದು ಇದೇ ರೂಟಲ್ಲಿ ಇದೆ. ಸೊ ನೋಡಿ ಗೈಸ್, ಇದು ಯಾವುದೋ ಟ್ರೈನ್ ಇದ್ದಾಗ ಯಾವುದು ಅಂತ ಕಮೆಂಟ್ ಮಾಡಿ. ಗೈಸ್ ಈಗ ಆಕ್ಸಿಲರೇಷನ್ ತಗೊಳ್ತಿದೆ.
ಮತ್ತಲ್ಲ ಅದಕ್ಕೆ ಅವೆಲ್ಲ ಮಾಡ್ತೀವಿ ಇಷ್ಟ ಆಯ್ತು ಗೈಸ್ ಒಂದು ವಿಷಯ ಹೇಳಬೇಕಿತ್ತು. ಸೊ ಈಗ ಅರ್ಧಕ್ಕೆ ಬಂದಿದ್ದಾರೆ ಅಂದ್ಕೊಳ್ತೀನಿ. ಸೊ ಈಗ ವಿಷಯ ಹೇಳ್ತೀನಿ ನೋಡಿ, ಎಕ್ಸ್ಪ್ಲನೇಷನ್ ಈ ಟ್ರೈನ್ದು. ಸೊ ಈ ಟ್ರೈನ್ ಹೆಸರು 16535 ಮೈಸೂರಿನಿಂದ ಪಂಡರ್ಪುರ್ ಹೋಗೋ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಸೊ ಇದು ಮೈಸೂರಿನಿಂದ ಪಂಡರ್ಪುರ್ವರೆಗೂ ಹೋಗುತ್ತೆ. ಸೊ ಮೈಸೂರಿನಿಂದ ಸ್ಟಾಪ್ಸ್ ಬರಬೇಕು ಅಂದರೆ ಪಾಂಡವಪುರ, ಮದ್ದೂರು ಆ ಥರ ಸ್ಟಾಪ್ಸ್ ಕೊಡುತ್ತೆ. ಆಮೇಲೆ ಬೆಂಗಳೂರಿಂದ ಯಶವಂತಪುರ, ತುಮಕೂರು, ಟಿಪ್ಟೂರು, ಅರಸೀಕೆರೆ ಆ ರೂಟಲ್ಲಿ ಹೋಗುತ್ತೆ ಅಂಟಿಲ್ ರೀಚಿಂಗ್ ಪಂಡ್ರಾಪುರ. ಆಮೇಲೆ ಹುಬ್ಬಳ್ಳಿಲಿ ಡೈವರ್ಷನ್ನು ಗದಗ ಹತ್ರ ತೊಗೊಳುತ್ತೆ. ಸೊ ಇದು ಗೈಸ್ ಫಸ್ಟು ಹುಬ್ಬಳ್ಳಿವರೆಗೂ ಡೀಸೆಲ್ ಇತ್ತು, ಇವಾಗ ಎಲೆಕ್ಟ್ರಿಕ್ ಮಾಡಿದ್ದಾರೆ. ಆಮೇಲೆ ಹುಬ್ಬಳ್ಳಿಯಿಂದ ಮುಂದೆ ಪಂಡರ್ಪುರ್ವರೆಗೂ ಫುಲ್ಲು ಡೀಸೆಲ್ ಇಂಜಿನ್ ಇರುತ್ತೆ ಗೈಸ್. ಸೊ ಇದೇ ಗೈಸ್ ಈ ಟ್ರೈನ್ ಎಕ್ಸ್ಪ್ಲನೇಷನ್ನು. ವೀಕೆಂಡ್ ಬಂದರೆ ಮಾತ್ರ ಈ ಟ್ರೈನ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಇಟ್ಸ್ ಬೆಸ್ಟು ನೀವು ರಿಸರ್ವೇಷನ್ ಮಾಡಿಸ್ಕೊಂಡ್ಬಿಡಿ. ಸೊ ಅಷ್ಟೇ ಗೈಸ್, ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಗೈಸ್ ಇವಾಗ ತುಮಕೂರು ಬಂತು ನೋಡ್ಬೋದು. ಸೊ ಗೈಸ್ ಇಲ್ಲಿ ದಾದರ್ ಪುದುಚೇರಿ ಎಕ್ಸ್ಪ್ರೆಸ್ ನಿಂತಿದೆ. ಸೊ ಗೈಸ್ ಫೈನಲಿ ಟ್ರೈನ್ ಎಂಡ್ ಆಯಿತು. ಸೊ ಇಲ್ಲಿವರೆಗೂ ಶಾರ್ಟ್ ಜರ್ನಿ ಇತ್ತು ಗೈಸ್. ಸೊ ಸೌಂಡ್ಸ್ ಎಲ್ಲ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ. ಆಮೇಲೆ ಸಾಂಗ್ಸ್ ಎಲ್ಲ ನೋಡ್ತಿದ್ದೀರಾ ಅಂದ್ಕೊಳ್ತೀನಿ, ಅದಕ್ಕೂ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.